ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಒಂದು ಸ್ನ್ಯಾಕ್ಸ್ ರೆಸಿಪಿನೇ. ಬೇಕ್ರಿಗಳಲ್ಲಿ ಸಿಗುವ ಥರನೇ ಮರಗೆಣಸು ಚಿಪ್ಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ನನ್ನ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬೇಕ್ರಿಗಳಲ್ಲಿ ಈ ಥರ ಚಿಪ್ಸು ತುಂಬ ಜನ ನೋಡಿರ್ತೀರ, ಆದರೆ ಟ್ರೈ ಮಾಡಿರಲ್ಲ. ಸೊ ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತೀರಾ. ಇದು ಮಾಡೋದು ಸುಲಭ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು ನೋಡಿ, ಇದು ಮರಗೆಣಸು ಅಂತಾರೆ. ಇದರಲ್ಲಿ ತುಂಬ ವೆರೈಟಿ ರೆಸಿಪಿಗಳು ಮಾಡ್ಬೋದು. ಇವತ್ತು ನಾನು ನಿಮಗೆ ಸ್ನ್ಯಾಕ್ಸ್ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಚಿಕ್ಕ ಪೀಸ್ ತೊಗೊಂಡಿದ್ದೀನಲ್ಲ, ಅದು ಮಾತ್ರ ಯೂಸ್ ಮಾಡ್ತೀನಿ ಇವತ್ತು. ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಟೀ ಸ್ಪೂನ್ ಖಾರದ ಪುಡಿ, ಮಾಡೋದಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದಕ್ಕೆ ಬೇಕಾಗಿರುವಂಥ ಸ್ಲೈಸ್ ಕಟ್ಟಿಂಗ್ ಬೋರ್ಡು. ನೋಡಿ, ಈ ಥರ ಬಜ್ಜಿ ಸ್ಲೈಸ್ ಮಾಡ್ತಿರಲ್ಲ ಅದು, ಮತ್ತು ಬೀಟ್ರೋಟು ಕ್ಯಾರೆಟ್ ಎಲ್ಲ ತುರಿತಿರಲ್ಲ ಆ ಥರ ತೊಗೊಂಡಿದ್ದೀನಿ. ಈಸಿಯಾಗಿ ನಿಮ್ಗೆ ಮನೇಲಿ ಸಿಗುತ್ತಲ್ವ, ಅದಕ್ಕೋಸ್ಕರನೇ. ಆದಷ್ಟು ಗೆಣಸನ್ನ, ಎಳೆ ಗೆಣಸು ತಗೊಳ್ಳಿ. ಮತ್ತು ನೀವು ಅಂಗಡಿಯಿಂದ ತಂದಿದ್ದ ದಿವಸನೇ ಮಾಡಬೇಕು. ನೀವು ಮರುದಿನ ಮಾಡೋಣ, ಇನ್ನೊಂದು ದಿವಸ ಬಿಟ್ಟು ಮಾಡೋಣ ಅಂದರೆ ಅದೇನಾಗುತ್ತೆ ಅಂದರೆ ಗಟ್ಟಿ ಬಂದುಬಿಡುತ್ತೆ, ಮತ್ತು ಒಣಗ್ದಂಗೆ ಆಗುತ್ತೆ, ಚೆನ್ನಾಗಿ ಬರೋದಿಲ್ಲ. ಸೊ ತಂದಿದ್ದ ದಿವಸನೂ ಮಾಡಿಲ್ಲ ಅಂದ್ರೆ ಒಂದು ದಿವಸ ಇಟ್ಕೊಂಡು ಆನಂತರ ಮಾಡ್ಕೊಬೋದು. ಈಗ ಅದ್ರ ಮೇಲೆ ಇರೋಂಥ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಇದನ್ನು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಅದರಲ್ಲಿ ಮಣ್ಣು ತುಂಬ ಇರುತ್ತೆ, ಒಂದು 4-5 ಸರಿ ತೊಳಿಬೇಕು ನೀವು. ಆನಂತರ ಸಿಪ್ಪೆ ತಗೊಳ್ಳಿ, ಸಿಪ್ಪೆ ಎಲ್ಲ ತೆಗೆದ್ಬಿಡಿ. ಈಗ ಇದನ್ನು ನಾನು 2 ಭಾಗವಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ತೋರಿಸ್ತಾ ಇರೋದು ಇದು 1 ಪೀಸು 1/4 kg ಆಗೋಷ್ಟು ಬರುತ್ತೆ. ಇದರಲ್ಲೇ ನಾನು ಪೂರ್ತಿ ಎಷ್ಟು ಚಿಪ್ಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದನ್ನು ನೀವು ಆಲೂಗಡ್ಡೆ ಚಿಪ್ಸ್ ಥರ ಸ್ಲೈಸ್ ಕೂಡ ಮಾಡ್ಬೋದು, ಆದರೆ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ನಿಮಗೆ 3 ಥರ ತೋರಿಸ್ತೀನಿ. ಈ ಥರ ರೌಂಡಾಗಿ ಕಟ್ ಮಾಡಿ ಸ್ಲೈಸಾಗಿ ಕಟ್ ಮಾಡ್ಕೊಬೋದು. ಹಂಗಾಗಿಲ್ಲ ಅಂದರೆ ನೋಡಿ, ಈ ಬಜ್ಜಿಗೆ ಮಾಡ್ತೀರಲ್ಲ, ಆಲೂಗಡ್ಡೆ ಚಿಪ್ಸದು ತುಂಬ ತೆಳು ಇರುತ್ತೆ, ಇದು ಬಜ್ಜಿದು ಸ್ಲೈಸು ಸ್ವಲ್ಪ ದಪ್ಪ ಇರುತ್ತೆ. ಅದರಲ್ಲಿ ಮಾಡ್ಕೊಳ್ಳಿ. ಅದರಲ್ಲಿ ಮಾಡಿಕೊಂಡು ಈ ಥರ ಸ್ಲೈಸ್ ಮಾಡ್ಕೊತಾ ಇದ್ದೀನಿ, ಸ್ಕ್ವಯರಾಗಿ ಬರುತ್ತೆ, ಅದಕ್ಕೋಸ್ಕರನೇ. ಈಗ ಇದು ಮಾಡಿದ ಮೇಲೆ ಒಂದ್ರ ಮೇಲೆ ಒಂದು ಇಟ್ಟು ಥರ ಜೋಡಿಸ್ಕೊಂಡು ಎಲ್ಲನೂ ಒಂದೇ ಈವನ್ ಆಗಿ ಕಟ್ ಮಾಡ್ಕೊತೀನಿ. ಆವಾಗ ನಿಮಗೆ ಬೇಕ್ರಿಗಳಲ್ಲಿ ಯಾವ ರೀತಿ ಕಡ್ಡಿ ಚಿಪ್ಸ್ ಅಂತಿರಲ್ಲ ಆ ಥರನೇ ಸಿಗುತ್ತೆ. ಇದು ಚಾಕುನಲ್ಲಿ ಕಟ್ ಮಾಡಿರೋದು, ಅಂದರೆ ಇದು ಕಟ್ ಮಾಡಿರೋದು. ಯಾಕಂದರೆ 2 ಥರ ಮಾಡಿ ತೋರಿಸ್ತೀನಿ ನಿಮಗೆ. ಇನ್ನೊಂದು ಬಂದ್ಬಿಟ್ಟು ಬೀಟ್ರೋಟು ಕ್ಯಾರೆಟ್ ಎಲ್ಲ ತುರಿತಿರಲ್ಲ, ಆದಷ್ಟು ಸ್ವಲ್ಪ ದೊಡ್ಡ ಹೋಲ್ಸಿರೋದ್ರಲ್ಲಿ ತುರ್ಕೊಳ್ಳಿ. ಇದರಲ್ಲಿ ತುರಿಯೋದ್ರಿಂದ, ಗೆಣಸು ತುರಿಯೋದ್ರಿಂದ ಇದರಲ್ಲಿ ನೀರಿನಂಶ ಏನು ಬಿಡೋದಿಲ್ಲ. ನಾವು ಯಾವ ರೀತಿ ತುರಿದಿರ್ತಾರೋ ಅದೇ ರೀತಿ ಇರುತ್ತೆ. ಮತ್ತು ಇದನ್ನು ಆಲೂಗಡ್ಡೆ ಥರ ನೀರಲ್ಲಿ ನೆನೆ ಹಾಕಿ, ಮತ್ತು ಅದನ್ನು ಹಿಂಡಿ ಒಂದು ಬಟ್ಟೆ ಮೇಲೆ ಆರಾಕಿ, ಮತ್ತು ಎಣ್ಣೆಲಿ ಫ್ರೈ ಮಾಡೋ ಥರ ಅವಶ್ಯಕತೆನೆಲ್ಲ ಈಸಿಯಾಗಿ ಮಾಡ್ಕೊಬೋದು. ಈಗ ಅದು ತುರಿದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಚೆನ್ನಾಗಿ ಕಾಯಕ್ಕಿಟ್ಟಿದ್ದೆ. ನೋಡಿ, ಇದು ಕಟ್ ಮಾಡಿರೋದು, ಇನ್ನೊಂದು ಬಂದು ತುರಿದಿರೋದು. ಇವಾಗ ಕಟ್ ಮಾಡಿರೋದು ಎಣ್ಣೆಲಿ ಹಾಕಿ ತೋರಿಸ್ತಾ ಇದ್ದೀನಿ. ಯಾಕಂದರೆ 2 ಚೆನ್ನಾಗಿ ಬೇಯುತ್ತೆ. ಇದನ್ನು ತುಂಬ ಹೊತ್ತು ಬೇಯಿಸ್ಬೇಕಂತೇನಿಲ್ಲ. ಆಲೂಗಡ್ಡೆ ಚಿಪ್ಸಿಗಿಂತ ಇನ್ನೂ ಬೇಗನೆ ಫ್ರೈ ಆಗುತ್ತೆ, ಆದರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಇದು ಹಾಕಿದ ತಕ್ಷಣ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಅಂದಮೇಲೆ ಬೇಯ್ತಾ ಅದೆಲ್ಲ ಬಿಟ್ಕೊಳ್ಬಿಡುತ್ತೆ, ಅಂದರೆ ಸಪ್ರೇಟ್ ಆಗಿಬಿಡುತ್ತೆ. ಆದಷ್ಟು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಗರಿ ಗರಿ ಶಬ್ದ ಬರುತ್ತೆ, ಆವಾಗ ಇದನ್ನು ಎತ್ಕೋಬೇಕು. ಇವಾಗ ನೋಡ್ತಾ ಇರ್ಬೋದು, ಚೆನ್ನಾಗಿ ಫ್ರೈ ಆಗಿದೆ. ಇದು ತಣ್ಣಗಾದ್ಮೇಲೆ ಮೆತ್ತಗಾಗೋದಿಲ್ಲ, ಕ್ರಿಸ್ಪಿಯಾಗಿರುತ್ತೆ. ಆದರೆ ನೀವು ಇದನ್ನು ಒಂದು ಕವರ್ಗೋ, ಪ್ಲಾಸ್ಟಿಕ್ ಕವರು ಅಥವಾ ಪ್ಲಾಸ್ಟಿಕ್ ಬಾಕ್ಸು, ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡು 1 ತಿಂಗಳಲ್ಲ 2 ತಿಂಗಳಾದ್ರೂ ನಿಮಗೆ ಆ ಕ್ರಿಸ್ಪಿನೆಸ್ ಹೋಗಲ್ಲ. ಬೇಕ್ರಿಗಳಲ್ಲಿ ಯಾವ ರೀತಿ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀರೋ ಅದೇ ರೀತಿಯೇ ನೀವು ಸಹ ಮನೇಲಿ ಸ್ಟಾಕ್ ಮಾಡಿ ಇಟ್ಕೊಂಡು ಯಾವಾಗ ಬೇಕು ಆವಾಗ ಸ್ನ್ಯಾಕ್ಸ್ ಕೇಳಿದಾಗ ಮಕ್ಕಳಿಗೆ ಕೊಡ್ಬೋದು, ಅಥವಾ ಗೆಸ್ಟ್ ಬಂದಾಗ ಟೀ ಕಾಫಿ ಜೊತೆಗೆ ಕೊಡ್ಬೋದು. ನೋಡಿ, ಇವಾಗ ಇದು ಕಟ್ ಮಾಡಿರೋದು, ಇನ್ನೊಂದು ತುರಿದಿರೋದು, 2 ಏನು ಡಿಫ್ರೆಂಟ್ ಇಲ್ಲ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇವಾಗ ಇದು ಕ್ರಿಸ್ಪಿಯಾಗಿ ಬಂದಿದೆ, ಇದನ್ನು ಕ್ರಿಸ್ಪಿಯಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊತೀನಿ. ನೋಡಿ, ನಾನು ತೊಗೊಂಡಿರೋದು 1 ಪೀಸು ಮರಗೆಣಸು. ಇದರಲ್ಲಿ 1 ಬೌಲ್ ಆಗೋಷ್ಟು ಚಿಪ್ಸ್ ಬಂದಿದೆ. ಸುಮಾರು ಏನಿಲ್ಲ ಅಂದ್ರೂ ಒಂದು 1/4 kgಗಿಂತ ಸ್ವಲ್ಪ ಜಾಸ್ತಿನೇ ಇರೋ ಥರ ಕಾಣಿಸುತ್ತೆ ಚಿಪ್ಸು. ಯಾಕಂದರೆ ನೋಡ್ತಾ ಇರ್ಬೋದು, ಈಗ ಚಿಪ್ಸು ರೆಡಿಯಾಗಿದೆ. ಈಗ ಇದಕ್ಕೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೇನು ಬೇರೆ ಥರ ಸ್ಪೈಸಸ್ ಏನು ಬೇಡ. ನಿಮ್ಗೇನಾದರೂ ಸ್ವಲ್ಪ ಹುಳಿ ಫ್ಲೇವರ್ ಬೇಕು ಅಂದರೆ, ಚಾಟ್ ಮಸಾಲ ಬೇಕಂದ್ರೆ ಹಾಕ್ಕೋಬೋದು. ಸೊ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿವಸವರೆಗೂ ಇಟ್ಕೊಂಡು ತಿನ್ಬೋದು. ಖಂಡಿತ ಇವತ್ತು ತೋರಿಸಿರುವಂಥ ಮರಗೆಣಸಿನ ಚಿಪ್ಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಸಹ ಮನೇಲಿ ಇದೇ ರೀತಿ ಟ್ರೈ ಮಾಡಿ. ನಿಮಗೂ ಯಾವ ರೀತಿ ಬಂತಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.